ಪಂದ್ಯಕಲೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಶ್ರೀಲಂಕಾ ಆಸ್ಟ್ರೇಲಿಯಾ ಎದುರು ಒಂದು ಭರ್ಜರಿ ಗೆಲುವನ್ನು ಕಂಡಿದೆ. ಇದು ಶ್ರೀಲಂಕಾದ ಎದುರು ಆಸ್ಟ್ರೇಲಿಯಾ ಸೋಲನ್ನು ಕಂಡ ಬಳಿಕ ಇದೀಗ ಆಸ್ಟ್ರೇಲಿಯಾ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಇನ್ನು ಆಸ್ಟ್ರೇಲಿಯಾ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದ ಬಳಿಕ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಷ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಪಂದ್ಯಕಲೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಆಸ್ಟ್ರೇಲಿಯಾ 181 ರನ್ಗಳಿಗೆ ಆಲ್ಔಟ್ ಆಯಿತು. ಇದು ಗೆಲುವಿಗಾಗಿ 182 ರನ್ಗಳ ಗುರಿಯನ್ನು ಪಡೆದಂತ ಶ್ರೀಲಂಕಾ 18 ಓವರ್ನಲ್ಲಿ ಈ ಗುರಿಯನ್ನು ತಲುಪಿತು. ಶ್ರೀಲಂಕಾದ ಎದುರಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಒಂದು ಭರ್ಜರಿಯಾದಂತಹ ಆರಂಭವನ್ನು ಪಡೆದಿತ್ತು. ಆಸ್ಟ್ರೇಲಿಯಾದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿದ್ದಂತಹ ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾ ತಂಡಕ್ಕೆ 104 ರನ್ಗಳ ಒಂದು ಭರ್ಜರಿ ಆರಂಭಿಕ ಜೊತೆ ಆಟವನ್ನು ನೀಡಿದ್ದರು. ಆದರೆ ಅನಂತರ ಬಂದಂತಹ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾದರು. ಈ ಕಾರಣದಿಂದಾಗಿ ಆಸ್ಟ್ರೇಲಿಯಾ 181 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು ಶ್ರೀಲಂಕಾದ ಎದುರು ಗೆಲ್ಲಲೇಬೇಕಾದಂತಹ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಷ್, ನಿಜಕ್ಕೂ ಕೂಡ ಈ ದಿನ ನಮ್ಮ ತಂಡದ ಪ್ರದರ್ಶನದ ಬಗ್ಗೆ ನನಗೆ ತುಂಬಾನೇ ಬೇಸರವಿದೆ. ಒಂದು ಹಂತದಲ್ಲಿ ನಾವು ಶ್ರೀಲಂಕಾದ ಎದುರು 200ಕ್ಕಿಂತ ಹೆಚ್ಚಿನ ರನ್ ಅನ್ನು ಕಲೆ ಹಾಕುವ ಸಾಧ್ಯತೆ ಇತ್ತು. ಆದರೆ ಅಂತಿಮ ಓವರ್ಗಳಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳ ಕಡೆಯಿಂದ ಒಂದು ಉತ್ತಮವಾದ ಪ್ರದರ್ಶನ ಬರಲಿಲ್ಲ. ಜೊತೆಗೆ ಶ್ರೀಲಂಕಾ ತಂಡ ಅಂತಿಮ ಓವರ್ಗಳಲ್ಲಿ ಒಂದು ಅದ್ಭುತವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸಿತು. ಇನ್ನು ಶ್ರೀಲಂಕಾ ಬ್ಯಾಟಿಂಗ್ ನಲ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿತು. ಶ್ರೀಲಂಕಾದ ಪಿಚ್ ನಲ್ಲಿ ನಾವು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾದೆವು. ಒಂದು ವೇಳೆ T20 ವರ್ಲ್ಡ್ ಕಪ್ ಪಂದ್ಯಗಳನ್ನ ನಾವು ಭಾರತದಲ್ಲಿ ಆಡಿದ್ದರೆ ಆಗ ನಮಗೆ ಉತ್ತಮ ಫಲಿತಾಂಶ ಬರುತ್ತಿತ್ತೇನೋ. ಶ್ರೀಲಂಕಾದ ಪಿಚ್ಗಳು ಸ್ಪಿನ್ನರ್ಗಳಿಗೆ ಹೆಚ್ಚಿನ ನೆರವು ನೀಡುತ್ತಿತ್ತು. ಇಂತಹ ಪಿಚ್ ನಲ್ಲಿ ನಾವು ಉತ್ತಮವಾಗಿ ಬೌಲಿಂಗ್ ಮಾಡಲಿಲ್ಲ, ಜೊತೆಗೆ ಉತ್ತಮವಾದ ಬ್ಯಾಟಿಂಗ್ ಅನ್ನ ಕೂಡ ಮಾಡಲಿಲ್ಲ. ಸೂಪರ್ ಸ್ಟೇಜ್ಗೆ ಹೋಗಿದ್ದರೆ ನಾವು ಭಾರತ, ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳನ್ನ ಎದುರಿಸಬೇಕಾಗಿತ್ತು. ಆದರೆ ಈಗ ಬೇರೆ ತಂಡದ ಫಲಿತಾಂಶದ ಆಧಾರದ ಮೇಲೆ ನಾವು ಸೂಪರ್ 8ಗೆ ಹೋಗುತ್ತೇವೋ ಅಥವಾ ಇಲ್ಲವೋ ಎಂಬುದು ನಿರ್ಧಾರವಾಗಲಿದೆ. ಒಟ್ಟಾರೆಯಾಗಿ ಪ್ರಮುಖವಾಗಿದ್ದಂತಹ ಪಂದ್ಯದಲ್ಲಿ ಒಂದು ಕಳಪೆ ಪ್ರದರ್ಶನವನ್ನು ತೋರಿ T20 ವರ್ಲ್ಡ್ ಕಪ್ ನಿಂದ ಹೆಚ್ಚು ಕಡಿಮೆ ಹೊರಬೀಳುತ್ತಿರುವುದಕ್ಕೆ ತುಂಬಾ ಬೇಸರವಿದೆ ಎಂಬ ಅಭಿಪ್ರಾಯವನ್ನ ಮಿಚೆಲ್ ಮಾರ್ಷ್ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು.